ವೆಲ್ಕಮ್ ಬ್ಯಾಕ್. 2 ವಾರ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆ ಹೋಗುವವರಿಗೆ ತಟ್ಟಲಿದೆ ಭಾರಿ ಟ್ರಾಫಿಕ್. ಬಿಎಂಟಿಸಿ ಬಸ್ ನಿಲ್ದಾಣದ 2 ವೇಗಳು ಕೂಡ ಮುಂದಿನ 15 ದಿನ ಕ್ಲೋಸ್ ಆಗಿರುತ್ತೆ. ಯಾರೇ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆ ಹೋಗೋರಿದ್ರೆ ಈ ಸ್ಟೋರಿಯನ್ನ ಒಮ್ಮೆ ಗಮನಿಸಲೇಬೇಕಾಗುತ್ತೆ. 2 ವಾರ ಅಂದ್ರೆ 15 ದಿನಗಳ ಕಾಲ ಈ ಬಿಎಂಟಿಸಿ ಬಸ್ ನಿಲ್ದಾಣದ 2 ವೇ ಮುಂದಿನ ದಿನಗಳಲ್ಲಿ ಕ್ಲೋಸ್ ಆಗಿರುತ್ತೆ. ವೈಟ್ ಟ್ಯಾಪಿಂಗ್ ಕಾಮಗಾರಿಯ ಹಿನ್ನೆಲೆಯಲ್ಲಿ 15 ದಿನ ಬಸ್ಗಳ ಎಂಟ್ರಿ ಬಂದ್ ಮಾಡಲಾಗಿದೆ. ಒಂದು ಭಾಗದ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ. ಇದೀಗ ಮತ್ತೊಂದು ಭಾಗದ ಕಾಮಗಾರಿ ಆರಂಭ ಆಗಿದೆ. ಕಾಮಗಾರಿ ಮುಕ್ತಾಯದ ಹಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ ಹೆಚ್ಚಾಗುವ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಬಿಎಂಟಿಸಿಯಿಂದ ಮನವಿಯನ್ನ ಮಾಡಲಾಗಿದೆ. ಸೊ ಪ್ರಮುಖವಾಗಿ ಮೆಜೆಸ್ಟಿಕ್ ಭಾಗದಲ್ಲಿ ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವೈಟ್ ಟ್ಯಾಪಿಂಗ್ ಒಂದು ಭಾಗ ಮುಕ್ತಾಯ ಆಗಿದೆ, ಮತ್ತೊಂದು ಭಾಗ ಮಾಡಬೇಕಾಗಿದೆ. ಸ್ವಲ್ಪ ರಸ್ತೆ ಗುಂಡಿಗಳಿದ್ದು ಈ ವೈಟ್ ಟ್ಯಾಪಿಂಗ್ ಮಾಡುವಂಥದ್ದು ಅಲ್ಲಿ ಸಣ್ಣ ಪುಟ್ಟ ಗುಂಡಿಗಳಿದ್ರೆ ಅದರ ಜೊತೆಗೆ ಈ ವಾಹನ ಸವಾರರು ಕೂಡ ಏನು 2 ವೇ ಇತ್ತಲ್ಲ ಅದೀಗ 1 ವೇ ಆಗಿದೆ. ಸದ್ಯದ ಮಟ್ಟಿಗೆ ಬಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಪ್ರಯಾಣಿಸುವಂತಹ ವಿಚಾರವಾಗಿ ಒಂದು ಕಡೆ ಈಗ ಈ ಬಿಎಂಟಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ವಿನಂತಿಯನ್ನ ಮಾಡಿಕೊಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ನೋಡಿ ಒಂದು ಕಡೆ ಸದ್ಯದ ಮಟ್ಟಿಗೆ ಬೆಂಗಳೂರು ಅಂದ್ರೆ ರಸ್ತೆ ಮೇಲೆ ಗುಂಡಿ ಇದೆಯೋ ಗುಂಡಿ ಮೇಲೆ ರಸ್ತೆ ಇದೆಯೋ ಗೊತ್ತಿಲ್ಲ, ಆದ್ರೆ ಪ್ರತಿ ಬಾರಿ ಕೂಡ ವೈಟ್ ಟ್ಯಾಪಿಂಗ್ ಅದು ಇದು ಅಂತ ನೆಪ ಹೇಳಿ ಬೆಂಗಳೂರಿನಲ್ಲಿ ಮೊದಲೇ ಟ್ರಾಫಿಕ್, ಅದರ ಜೊತೆಗೆ ಇನ್ನೂ ಟ್ರಾಫಿಕ್ ಜಾಮ್ ಮಾಡುವಂತಹ ವಿಚಾರ. ಸೊ ಹೇಗಿದೆ ಅಲ್ಲಿ ಪರಿಸ್ಥಿತಿ, ಜನರು ಏನ್ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪಾ, ನಾವು ಈಗಾಗಲೇ ನೋಡಿದೀವಿ ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿ ಸಾಕಷ್ಟು ಗುಂಡಿಗಳು ಕೂಡ ತಲೆ ಎತ್ತಿದ್ದು, ಬಸ್ ನಿಲ್ದಾಣ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೇನೆ ಅಲ್ಲಿ ಸಾಕಷ್ಟು ಗುಂಡಿಗಳು ಕೂಡ ತಲೆ ಎತ್ತಿದ್ದು, ಸಾಕಷ್ಟು ಬಾರಿ ಕೂಡ ನಾವು ವರದಿ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಅಲ್ಲಿ ಸರಿಯಾಗಿ ರಸ್ತೆಯನ್ನ ನಿರ್ಮಾಣ ಮಾಡಕ್ಕೆ ಮುಂದಾಗಿಲ್ಲ. ಸದ್ಯ ಪದೇ ಪದೇ ಈ ರೀತಿಯಾಗಿ ದೂರುಗಳು ಬರ್ತಾ ಇರೋ ಕಾರಣದಿಂದಾಗಿ ಸದ್ಯ ಬಿಬಿಎಂಪಿ ಈಗ ಕೊಂಚ ಅದ್ರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಇವಾಗ ಮೆಜೆಸ್ಟಿಕ್ ನ ರಸ್ತೆಯಲ್ಲಿ ಏನು ಗುಂಡಿಗಳು ಬಿದ್ದಿತ್ತು ಅದನ್ನೆಲ್ಲ ಮುಚ್ಚಿ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಮಾಡೋಕೆ ಸದ್ಯ ಮುಂದಾಗಿರುವಂತದ್ದು. ಸದ್ಯ ಕಳೆದ ತಿಂಗಳಿಂದಲೇ ಒಂದು ಕಾಮಗಾರಿ ಕೂಡ ಆರಂಭವಾಗಿದೆ. ಸದ್ಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಒಂದು ಭಾಗದಲ್ಲಿ ಈಗಾಗಲೇ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇದೆ. ಸದ್ಯ ಇನ್ನೊಂದು ಭಾಗದಲ್ಲಿ ಈಗ ವೈಟ್ ಟ್ಯಾಪಿಂಗ್ ಕಾಮಗಾರಿ ಶುರು ಮಾಡ್ತಾ ಇರೋ ಕಾರಣದಿಂದಾಗಿ ಸದ್ಯ 15 ದಿನ ಅಂತಂದ್ರೆ ಆ ಒಂದು ಪ್ರಮುಖ ರಸ್ತೆಗಳು ಕೂಡ ಈಗ ಕ್ಲೋಸ್ ಆಗ್ತವೆ. ಸದ್ಯ ಇನ್ನು ಕಾಮಗಾರಿ ನಡೀತಾ ಇರೋ ಕಾರಣದಿಂದಾಗ್ಲಿ ಸಾಕಷ್ಟು ಈಗ ಕಳೆದ ಒಂದು 15 ದಿನದಿಂದಲೂ ಕೂಡ ಸಾಕಷ್ಟು ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇತ್ತು. ಅದರ ಜೊತೆಗೇನೆ ಅಲ್ಲಿ ಕಾಮಗಾರಿ ಆಗ್ತಾ ಇರೋ ಕಾರಣದಿಂದಾಗಿ ಧೂಳು ಮತ್ತೆ ಅಲ್ಲಿಯ ಒಂದು ಅಡೆತಡೆಗಳಿಂದ ಸಾಕಷ್ಟು ವಾಹನ ಸವಾರರಿಗೂ ಕೂಡ ಕೊಂಚ ಕಷ್ಟವನ್ನ ಅನುಭವಿಸ್ಬೇಕಾಗಿತ್ತು. ಸದ್ಯ ಈಗ ಇನ್ನೊಂದು ಭಾಗದಲ್ಲೂ ಕೂಡ ವೈಟ್ ಟ್ಯಾಪಿಂಗ್ ರಸ್ತೆಯನ್ನ ಮಾಡೋಕೆ ಶುರು ಮಾಡ್ತಾ ಇದೆ. ಸದ್ಯ ಆ ಒಂದು ಕಾರಣದಿಂದಾಗಿ ಸದ್ಯ 15 ದಿನಗಳ ಕಾಲ ಕೂಡ ಒಂದು ಮೆಜೆಸ್ಟಿಕ್ ನ ಸುತ್ತಮುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ಲಿದೆ ಅಂತ ಹೇಳಿ ಈಗಾಗ್ಲೇ ಬಿಎಂಟಿಸಿ ಇಂದ ಕೊಂಚ ಮನವಿಯನ್ನ ಕೂಡ ಮಾಡ್ಲಾಗಿದೆ. ಪ್ರಯಾಣಿಕರು ಸಹಕರಿಸ್ಬೇಕು ಅಂತ ಹೇಳಿ ಕೊಂಚ ಮನವಿಯನ್ನ ಕೂಡ ಮಾಡ್ಲಾಗಿದೆ. ಸದ್ಯ ಪದೇ ಪದೇ ಕೂಡ ಮೆಜೆಸ್ಟಿಕ್ ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ರಸ್ತೆ ಹಾಳಾಗಿತ್ತು. ಅಲ್ಲಿ ಓಡಾಡಕ್ಕೂ ಕೂಡ ಸಾಕಷ್ಟು ಜನ ಹೈರಾಣ ಆಗ್ಬೇಕಾಗಿತ್ತು. ಬಸ್ ನಿಲ್ದಾಣದ ಒಳಗಡೆ ಹೋಗ್ಬೇಕಂದ್ರೆ ಅಲ್ಲಿ ಎದ್ದೋ ಬಿದ್ದೋ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಇದು. ಸದ್ಯ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಕ್ಕೆ ಅಂತೂ ಇಂತೂ ಬಿಬಿಎಂಪಿ ಎಚ್ಚೆತ್ಕೊಂಡು ಸದ್ಯ ವೈಟ್ ಟ್ಯಾಪಿಂಗ್ ಗೆ ಮುಂದಾಗಿರುವಂತದ್ದು. ಸದ್ಯ ಈಗ ಇನ್ನು 15 ದಿನದ ಕಾಲ ಕೂಡ ಒಂದು ಇನ್ನೊಂದು ಭಾಗದಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆ ಆಗ್ತಾ ಇರೋ ಕಾರಣದಿಂದಾಗಿ ಒಂದು ಚಿಕ್ಕಪೇಟೆಯಿಂದ ಬರುವಂತ ರಸ್ತೆ ಆಗಿರ್ಬೋದು, ಕಬ್ಬನ್ಪೇಟೆ ರಸ್ತೆ ಆಗಿರ್ಬೋದು, ಆ ಒಂದು ಸುತ್ತಮುತ್ತಲೂ ಕೂಡ ಕೊಂಚ ಟ್ರಾಫಿಕ್ ಜಾಮ್ ಇರ್ಲಿದೆ ಅಂತ ಹೇಳಿ ಈಗಾಗ್ಲೇ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಸದ್ಯ ಪ್ರಯಾಣಿಕರಿಗೂ ಕೂಡ ಈಗ ಮನವಿಯನ್ನ ಮಾಡ್ತಾ ಇರುವಂತದ್ದು. ರೂಪಾ,
ಹರ್ಷಿತಾ, ಮತ್ತೊಂದು ಕಡೆ ನೋಡಿ, ಬೆಂಗಳೂರಿನ ಕೆಲವೊಂದಿಷ್ಟು ಏನ್ ಭಾಗಗಳಿದೆಯೋ ಅಲ್ಲಿ ಮೊದಲೇ ಅತಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಇರ್ತಿತ್ತು. ಒಂದು ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ತರಬೇಕು, ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ಮಾರ್ಗಗಳನ್ನ ಕಂಡು ಹಿಡಿದ್ರು ಕೂಡ, ಅಂದ್ರೆ ಫ್ಲೈಓವರ್ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ಈ ತರದ ಪರ್ಯಾಯ ವ್ಯವಸ್ಥೆ ಕಂಡಿಡಿದ್ರು ಕೂಡ ಟ್ರಾಫಿಕ್ ಜಾಮ್ ಅನ್ನ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲ. ಮಾಮೂಲಿ ದಿನಗಳಲ್ಲೇ ಅಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ಆಗ್ತಿತ್ತು. ಸೊ ಎಲ್ಲೋ ಒಂದು ಕಡೆ ಆ ಭಾಗಕ್ಕೆ ಹೋಗುವಂತ ಜನರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಒನ್ ವೇ ಮಾಡಿ ಈಗ ಮತ್ತಷ್ಟು ಟ್ರಾಫಿಕ್ ಕಿರಿಕಿರಿ ತಂದೊಡ್ಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿದೆ ಅಂತ. ಖಂಡಿತ ರೂಪ. ಒಂದ್ ಕಡೆ ಏನಂತಂದ್ರೆ ಈಗಾಗ್ಲೇ ಸಾಕಷ್ಟು ಬೆಂಗಳೂರು ಈಗ ಫೇಮಸ್ ಆಗಿರೋದೇ ಟ್ರಾಫಿಕ್ ಜಾಮ್ಗೆ. ಸದ್ಯ ಈಗ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಕೈಗೆತ್ತಿಕೊಳ್ಳದೆ ಇರೋದು ಕೂಡ ಎಲ್ಲೋ ಒಂದ್ ಕಡೆ ರೀಸನ್ ಅಂತ ಕೂಡ ಈಗಾಗ್ಲೇ ಬಿಬಿಎಂಪಿ ಅಧಿಕಾರಿಗಳು ಕೂಡ ಹೇಳಿದ್ರು. ಈ ಹಿಂದೆ ಏನಂತಂದ್ರೆ ಆ ಒಂದು ರಸ್ತೆನ ಸರಿ ಮಾಡ್ಬೇಕು ಅಂತ ಸಾಕಷ್ಟು ದೂರು ಬಂದಾಗ್ಲೂ ಕೂಡ ಇದೇ ಮಾತನ್ನು ಕೂಡ ಹೇಳಿದ್ರು. ಯಾಕಂತಂದ್ರೆ ಆ ಒಂದು ರಸ್ತೆನ ಕಂಪ್ಲೀಟ್ ಕ್ಲೋಸ್ ಮಾಡ್ಬೇಕಾಗುತ್ತೆ, ಸದ್ಯ ಜನರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇದು ಡಿಲೇ ಆಗ್ತಾ ಇದೆ ಅಂತ ಒಂದು ಕೆಲವೊಂದು ಉತ್ತರಗಳನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕೊಟ್ಟಿದ್ರು. ಸದ್ಯ ಇದೀಗ ಕಂಪ್ಲೀಟ್ ಆಗಿ ರಸ್ತೆಯನ್ನ ಕ್ಲೋಸ್ ಮಾಡದೆ ಕೊಂಚ ಒಂದು ಭಾಗದಲ್ಲಿ ಮಾತ್ರ ರಸ್ತೆನ ಕ್ಲೋಸ್ ಮಾಡಿ ಮಿಕ್ಕ ಕಡೆ ಎಲ್ಲ ವಾಹನ ಸಂಚಾರಕ್ಕೆ ಅನುವು ಮಾಡಿ ಕೊಟ್ಟಿದೆ. ಬಟ್ ಕೆಲವು ಜನ ಹೇಳೋ ಮಾತು ಏನಂತಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಆ ಒಂದು ರಸ್ತೆ ಸರಿಯಾಗಿ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಮನವಿಯನ್ನು ಕೂಡ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಈಗ ಒಂದು ಭಾಗದ ವೈಟ್ ಟಾಪಿಂಗ್ ಕಾಮಗಾರಿ ಮುಗ್ದಿದೆ, ಸದ್ಯ ಇನ್ನೊಂದು ಭಾಗದ ಕಾಮಗಾರಿ ಶುರು ಆಗಿರೋದ್ರಿಂದ ಸದ್ಯ